ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಲಾಗ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ನೋಡ್ತಿದ್ದೀರಾ ಎನ್ ಕನ್ನಡ ಲಾಗ್ಸ್. ಈಗ ಟೈಮ್ ಬಂದು ಸಂಜೆ 7 ಗಂಟೆ ಆಗಿದೆ. ಈ ಟೈಮಲ್ಲಿ ಲೈಟಾಗಿ ಒಂದು ರೈಡ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಎಲ್ಲಿಗೆ ರೈಡ್ ಹೋಗ್ತಾ ಇದ್ದೀನಿ ಅಂತ ಹೋಗ್ತಾ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ರೈಡ್ನ ಸ್ಟಾರ್ಟ್ ಮಾಡೋಣ. ಬಾಯ್ ಮನೆ, ಬಾಯ್. ನನ್ನ ಮಗಳು ಗಲಾಟೆ ಮಾಡ್ತಿದ್ದಾಳೆ, ನಾನು ಬರ್ತೀನಿ ಕರ್ಕೊಂಡು ಹೋಗ್ತಿಲ್ಲ ಅಂತ. ಬರಬೇಡ ಹೊರಗಡೆ, ಗುಮ್ಮ ಬರ್ತದೆ. ಸರಿ ಆಯಿತು. ಆಗಲಿ ಕಂಪ್ಲೇಂಟ್ಸ್. ಓಕೆ, ಲೆಟ್ಸ್ ಗೋ. ಸ್ನೇಹಿತರೆ, ನಮ್ಮ ಮನೆಯಿಂದ 2 ಕಿಲೋಮೀಟ್ರ್ ಬಂದಿದ್ದೀನಿ. ಫುಲ್ ಚಳಿ ಆಗ್ತಿದೆ ಗುರು, ರೈಡ್ ಮಾಡೋಕ್ಕಾಗ್ತಿಲ್ಲ. ನಾನೀಗ ಕಲ್ಲಳ್ಳಿಗೆ ಹೋಗ್ತಿರೋದು. ಇದನ್ನು ಚಿಕ್ಕ ತಿರುಪತಿ ಅಂತಲೂ ಕರೀತಾರೆ. ಚಿಕ್ಕ ತಿರುಪತಿ ಅಂತಲೇ ಫೇಮಸ್ ಆಗಿದೆ. ವಿಶೇಷ ಏನು ಗೊತ್ತಾ, ಇವತ್ತು ವೈಕುಂಠ ಏಕಾದಶಿ ಇದೆ. ಹಾಗಾಗಿ ಬೆಂಕಿ ದರ್ಶನ ಮಾಡ್ಕೊಂಡು ಬರೋದಕ್ಕೆ ಹೋಗ್ತಿದ್ದೀನಿ. ಇದೇ ಫಸ್ಟ್ ಟೈಮ್ ಗುರು, ನೈಟ್ ಟೈಮಲ್ಲಿ ವೈಕುಂಠ ಏಕಾದಶಿಗೆ ಅಂತ ಕಲ್ಲಳ್ಳಿಗೆ ಹೋಗ್ತಿರೋದು. ಲಾಸ್ಟ್ ಇಯರು ಮಾರ್ನಿಂಗ್ ಟೈಮಲ್ಲಿ ಹೋಗಿ ಬಂದಿದ್ದೆ. ಹೇಳ್ಬೇಕು ಅಂದರೆ 5 ಇಯರ್ಸ್ ಬೇಕು ವೈಕುಂಠ ಏಕಾದಶಿಗೆ ಅಂತಲೇ ತಿರುಪತಿಗೆ ಹೋಗಿದ್ದೆ. ಆ ಟೈಮಲ್ಲಿ ದರ್ಶನಕ್ಕೆ ಅಂತ ಮಧ್ಯಾಹ್ನ 1 ಗಂಟೆಗೆ ನಿಂತ್ಕೊಂಡಿದ್ದಕ್ಕೆ ಮಾರನೇ ದಿನ ನೈಟ್ 11 ಗಂಟೆಗೆ ದರ್ಶನ ಮುಗೀತು. ಇಲ್ಲ ಅಂದರೂ 35 ಇಯರ್ಸ್ ವೆಯ್ಟ್ ಮಾಡಿದ್ದೀವಿ ಗುರು ಬೆಂಕಿ ದರ್ಶನ ಮಾಡೋಕ್ಕೆ ಅಂತಲೇ. ಅದನ್ನು ಮರೆಯೋಕ್ಕೆ ಆಗಲ್ಲ, ಎವರ್ ಗ್ರೀನ್ ಮೆಮೊರಿ ಅದು. ಈ ಚಿಕ್ಕ ತಿರುಪತಿನಲ್ಲಿ ಅಷ್ಟೊಂದು ಟೈಮ್ ಹಿಡಿಯಲ್ಲ, ಮ್ಯಾಕ್ಸಿಮಮ್ 2 hours ಅಷ್ಟೇ, ಬೇಗನೆ ಆಗೋಗುತ್ತೆ. ಇವತ್ತು ನೈಟ್ 9 ಗಂಟೆ ಕ್ಲೋಸಿಂಗ್ ಟೈಮ್ ಅಂತ ಹೇಳ್ತಿದ್ರು. ಮೇ ಬಿ 10 ಗಂಟೆ ಆದರೂ ಆಗ್ಬೋದು, ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ. ಜನ ಬರ್ತಾನೆ ಇದ್ರೆ ಏನು ಮಾಡೋಕ್ಕಾಗುತ್ತೆ, ಓಪನ್ ಇರಲೇಬೇಕಲ್ವಾ. ಆದರೆ ಕಲ್ಲಳ್ಳಿನಲ್ಲಿ ವೈಕುಂಠ ಏಕಾದಶಿ ಇರೋದು. ಆದರೆ ತಿರುವಳ್ಳಿಯಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಗ್ರ್ಯಾಂಡಾಗೆ ಮಾಡಿದ್ದಾರೆ. ಸೂಪರ್ ಆಗಿದೆ ಗುರು. Welcome to my party, we're just getting started. A life is a dream or a nightmare scarring. Hand me a drink cause I think I'm going all in. Get me a... ಇನ್ನು ಈ ವೈಕುಂಠ ಏಕಾದಶಿ ಆಚರಣೆ ಬಗ್ಗೆ ಹೇಳಬೇಕು ಅಂದರೆ, ಇವತ್ತಿನ ದಿನ ಮಹಾವಿಷ್ಣು ಶ್ರೀದೇವಿ ಮತ್ತು ಭೂದೇವಿ ಸಮೇತ ಗರುಡನ ಜೊತೆ ವೈಕುಂಠದ ಉತ್ತರ ದ್ವಾರದಲ್ಲಿ ಬಂದಾಗ ಎಲ್ಲ ದೇವತೆಗಳು ವಿಷ್ಣುವಿನ ದರ್ಶನ ಪಡ್ಕೊಳ್ತಾರಂತೆ. 3,000,000 ದೇವತೆಗಳು ಒಟ್ಟಾಗಿ ಸೇರಿ ಮಹಾವಿಷ್ಣುವಿನ ದರ್ಶನ ಪಡೆಯುವ ವಿಶೇಷ ದಿನವನ್ನು ವೈಕುಂಠ ಏಕಾದಶಿ ಅಥವಾ 3,000,000 ಏಕಾದಶಿ ಅಂತ ಹೇಳ್ತಾರೆ. ಇವತ್ತಿನ ದಿನ ಉಪವಾಸವಿದ್ದು ವಿಷ್ಣುವಿನ ದರ್ಶನ ಮಾಡಿಕೊಂಡು ಉತ್ತರದ ವೈಕುಂಠ ದ್ವಾರದಲ್ಲಿ ಹೋದರೆ 7 ಜನ್ಮಗಳ ಪಾಪಗಳನ್ನ ಕಳ್ಕೊಂಡು ಮೋಕ್ಷ ಪಡಿಬಹುದು ಅಂತ ಹೇಳ್ತಾರೆ. ಇವನು ಯಾರೋ ಟಂಪೋದನ್ನು ಸೈಡೇ ಕೊಡ್ತಿರಲಿಲ್ಲ ಗುರು, ಎಕ್ಸ್ಪ್ಲೇನ್ ಮಾಡ್ಕೊಂಡು ಸೈಡ್ ಹೊಡೆದಿದ್ದೀನಿ ಈಗ. ನೋಡಿ, ಇಲ್ಲಿಂದ ಕಲ್ಲಳ್ಳಿ ಸ್ಟಾರ್ಟ್ ಆಗುತ್ತೆ. ತಿರುವಳ್ಳಿಲೆಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡಿದ್ರು, ಇಲ್ಲೇ ಯಾಕೋ ಮಾಡಿಲ್ಲ, ಏನೋ ಮಿಸ್ ಹೊಡಿತಿದೆ. ಮೋಸ್ಟ್ಲಿ ದೇವಸ್ಥಾನದ ಹತ್ರ ಮಾಡಿರ್ಬೋದು ಅನಿಸುತ್ತೆ.
ಗಾಯ್ಸ್ ಫೈನಲಿ ಬಂದೆ. ಪರವಾಗಿಲ್ಲ, ಒಳಗಡೆ ಎಂಟ್ರಿ ಇದೆ. ನಾನು ಔಟ್ ಸೈಡೇ ಪಾರ್ಕ್ ಮಾಡಬೇಕೇನೋ ಅಂದ್ಕೊಂಡಿದ್ದೆ. ಬನ್ನಿ ಇಲ್ಲೇ ಎಲ್ಲಾರು ಪಾರ್ಕ್ ಮಾಡಿಬಿಡೋಣ. ಇಲ್ಲೇ ಬೆಟರ್ ಅನಿಸುತ್ತೆ. ಗಾಯ್ಸ್ ಫೈನಲಿ ಕಳ್ಳಳ್ಳಿ ತಲುಪಿದ್ದೀನಿ. ಈಗ ವೆಂಕಿ ದರ್ಶನಕ್ಕೆ ಹೋಗಬೇಕು. ಸಾಧ್ಯ ಆದರೆ ನಿಮಗೂ ವೆಂಕಿ ದರ್ಶನ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಹೋಗೋಣ. ಫುಲ್ಲು ಕ್ರೌಡ್ ಇದೆ ಗುರು. ಕ್ಯೂನಲ್ಲಿ ದರ್ಶನಕ್ಕೆ ನಿಂತ್ಕೊಂಡ್ರೆ ಗಂಟೆಗಟ್ಟಲೆ ವೆಯ್ಟ್ ಮಾಡಬೇಕು. ಯಾವುದಾದ್ರೂ ಶಾರ್ಟ್ ಕಟ್ ಇದೆ ನೋಡೋಣ. ಸದ್ಯಕ್ಕೆ ಈಗ ವೆಂಕಿ ಲ್ಯಾಂಡ್ಮಾರ್ಕ್ ನಾಮ ಹಾಕ್ಸ್ಕೊಂಡು ಹೋಗಬೇಕು. ಗಾಯ್ಸ್ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ನಾನು ಕ್ಯೂನಲ್ಲಿ ಬಂದಿಲ್ಲ. ಸ್ಪೆಷಲ್ ಎಂಟ್ರಿ ಅಂತ 50 ರೂಪೀಸ್ ಇತ್ತು, ಅದರಲ್ಲೇ ಎಂಟ್ರಿ ತೊಗೊಂಡು ಬಂದೆ. ನನ್ನ ಪರಿಚಯ ಇರೋದ್ರಿಂದ ಅವ್ರು ನನಗೆ ಚಾರ್ಜ್ ಮಾಡಿಲ್ಲ. ನಾನು ಕ್ಯೂನಲ್ಲಿ ಬಂದಿದ್ದಿದ್ರೆ ನೋಡಿ ಈ ಲೈನಲ್ಲಿ ಬರಬೇಕಿತ್ತು. ಎಷ್ಟು ಜನ ಇದ್ದಾರೆ ನೋಡಿ. ಓಹೋ ಸಿಕ್ಕಾಪಟ್ಟೆ ಜನ ಇದ್ದಾರೆ ಗುರು. ಸ್ಥಳ ಕಾಣ್ತಿದ್ದೆ ವೈಕುಂಠ ದ್ವಾರ. ನೋಡಿ ವಿಡಿಯೋ ಮಾಡೋಕ್ಕೆ ಅಂತಲೇ ಸ್ಪೆಷಲ್ ಪರ್ಮಿಷನ್ ತೊಗೊಂಡು ಒಳಗಡೆ ಬಂದಿದ್ದೀನಿ. ಯಾರನ್ನೂ ಬಿಡ್ತಿರಲಿಲ್ಲ. ದರ್ಶನ ಮಾಡ್ಕೊಳ್ಳಿ.
ಗಾಯ್ಸ್, ವೆಂಕಿ ದರ್ಶನ ಅಂತ ತುಂಬಾ ಚೆನ್ನಾಗಾಯಿತು. ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ಸಾಧ್ಯ ಆದರೆ ಎಲ್ರಿಗೂ ವೆಂಕಿ ದರ್ಶನ ಮಾಡಿಸ್ತೀನಿ ಅಂತ. ಅದೇ ಥರ ಸ್ಪೆಷಲ್ ಪರ್ಮಿಷನ್ ತಗೊಂಡು ವೆಂಕಿ ದರ್ಶನ ಮಾಡಿಸಿದ್ದೀನಿ. ನನಗಂತೂ ವೈಕುಂಠಕ್ಕೆ ಬಂದಿದೆ ಅನ್ನೋ ರೀತಿ ಫೀಲ್ ಆಗ್ತಿದೆ ಗುರು. ಇದೇ ನೋಡಿ ವೈಕುಂಠ ದ್ವಾರ, ಇದರಿಂದನೇ ಹೊರಗಡೆ ಹೋಗ್ಬೇಕು. ಅಲ್ಲಿ ಹೋಗ್ಬೇಡಪ್ಪ, ಸಣ್ಣ ಒಂದು ನಿಮಿಷ.
ಓಕೆ ಸ್ನೇಹಿತರೆ, ಈಗ ಹೊರಡೋ ಸಮಯ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೊಂದು ವಿಡಿಯೋ ಸಿಗ್ತೀನಿ. ಅದೇ ತನಕ ಲವ್ ಯು ಆಲ್.